ಬಿದ್ದೋಗ್ತದೆ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಆ ಲಾಸ್ಟ್ 25 ಮಿನಿಟ್ಸ್ ನೋಡಿ, ನಾಟ್ ಜಸ್ಟ್ ಬಿಕಾಸ್ ರಿತ್ವಿಕ್ ನನ್ನ ಫ್ರೆಂಡು ಅವ್ರು ಮೂವಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ನಿಜವಾಗ್ಲೂ ಅವ್ರ ಎಫರ್ಟ್ಸ್, ಸ್ಟೋರಿ ಲೈನ್, ಆಕ್ಟಿಂಗ್, ಪರ್ಫಾರ್ಮೆನ್ಸ್ ಆಫ್ ಎವ್ರಿ ಅಂದರೆ ಆಲ್ ರೌಂಡ್ ತುಂಬ ಚೆನ್ನಾಗಿದೆ. ಚರಣ್ ರಾಜ್ ಸರ್ ಮ್ಯೂಸಿಕ್ ಕೂಡ ಇಟ್ ಇಸ್ ಟಾಪ್ ನಾಚ್. ದಯವಿಟ್ಟು ಥಿಯೇಟ್ರಿಗೆ ಬಂದು ಮಾರ್ನಮಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮಾರ್ನಮಿ ಸಿನಿಮಾನ ನೋಡ್ಕೊಂಡು ಬಂದ್ವಿ. ಯೂಶಲಿ ಈ ಥರ ರಿವ್ಯೂ ಕೊಡುವಾಗ ಒಂದೊಂದ್ಸತಿ ಏನಾದರೂ ಇಷ್ಟ ಇಲ್ಲ ಅಂದರೂ ಇಷ್ಟ ಆಗಿದೆ ಅಂತ ಹೇಳಬೇಕಾಗತ್ತೆ. ಬಟ್ ಈ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರಿತ್ವಿಕ್ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್. ನಾವು ಯೂಶಲಿ ಟೆಲಿವಿಷನಲ್ಲಿ ಅವರ ಒಂಥರದ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದರಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಆ್ಯಂಡ್ ಚೈತ್ರ ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಶಿ ಇಸ್ ಅ ವಂಡರ್ಫುಲ್ ಪರ್ಫಾರ್ಮರ್. ಇದರಲ್ಲಿ ಅವರ ಡಿಫ್ರೆಂಟ್ ಶೇಡ್ಸ್ ಇದೆ, ಆ ಡಿಫ್ರೆಂಟ್ ಶೇಡ್ಸ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ವೆರಿ ಗುಡ್. ದಯವಿಟ್ಟು ಈ ಸಿನಿಮಾನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆಚೆ ಬಂದೆ. ಯಾವುದೋ ಒಂದು ರೀಲ್ ವೈರಲ್ ಆಗ್ತೈತಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊನೆ ಭಾಗಕ್ಕೆ ಕಾಯಬೇಕು ಅಂತ. ಈ ಸಿನಿಮಾಗೆ ಆ್ಯಕ್ಟ್ ಅದು. ಆ್ಯಂಡ್ ನನ್ನ ಗೆಳತಿ ಚೈತ್ರ ಆಚಾರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ, ಶಿ ಕ್ಯಾನ್ ನೆವರ್ ಆ್ಯಕ್ಟ್ ಬ್ಯಾಡ್ ಅಂತ. ಯಾವುದೇ ಒಂದು ಸೀನ್ ಎಲ್ಲೇ ಇದ್ದರೂ ತುಂಬ ಕನ್ವಿನ್ಸಿಂಗ್ ಆಗಿ ನಟನೆ ಮಾಡ್ತಾರೆ. ಅದೊಂದು ನನಗೆ ತುಂಬ ಖುಷಿ. ಆ್ಯಂಡ್ ರಿತ್ವಿಕ್ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ, ಒಳ್ಳೆಯದಾಗಿದೆ. ಮಾರ್ನಮಿ ಮೂವಿಗೆ ಬಂದಿದ್ವಿ. ಒಂದು ಸೋಲ್ಫುಲ್ ಫಿಲಮು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಫಿಲಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ಸೆಲೆಬ್ರೇಷನ್ನು ಮತ್ತು ಅಗೇನ್ ಸೆಲೆಬ್ರೇಷನ್ ಮಧ್ಯೆ ಆಗೋ ಒಂದು ಅನಾಹುತ ದೊಡ್ಡ ಸೂಪರಾಗಿ ತೋರಿಸೋರೆ. ಮತ್ತು ಈ ಸಂಬಂಧಗಳು ದೂರ ಆದರೆ ಏನಾಗುತ್ತೆ, ಆ ಒಂದು ದೊಡ್ಡ ಕಾನ್ಸೆಪ್ಟು. ಮತ್ತು ಒಂದು ದೇವ್ರ ಭಕ್ತಿ ಇರೋ ಡೈರೆಕ್ಟರ್ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಮತ್ತು ಹೀರೋಯಿನ್ ಅವ್ರು ಸಾಯಿಸಿಲ್ಲ ಅಂದರೆ ಹೊರಡೆ ಬಂದು ನಾನು ಸಾಯಿಸ್ತಾ ಇದ್ದೆ, ಏನೋ ಅವ್ರು ಸಾಯಿಸ್ಬಿಟ್ರು. ತುಂಬ ಖುಷಿಯಾಗುತ್ತೆ ಅವರಲ್ಲಿ. ಈಗಿನ ಕಾಲದಲ್ಲಿ ಲವ್ ಮಾಡೋರು ದಯವಿಟ್ಟು ಬಂದು ಸಿನಿಮಾ ನೋಡಿ, ತುಂಬ ಕಲಿಯೋದಿದೆ, ಬಂದು ಕಲ್ತ್ಕೊಂಡು. ಮಾರ್ನವಿ ಬೆಸ್ಟ್, ಸೂಪರ್. ಹಾಗೂ ಮನಸ್ಥಿತಿ, ಸಂದರ್ಭ, ಸಮಾಜ, ಸಂಬಂಧಗಳಿಂದ ಯಾರ್ಯಾರು ಏನೇನು ಮಾಡಬಲ್ಲರು ಹಾಗೂ ಏನೇನು ಮಾಡಿಸುತ್ತೆ ಒಬ್ಬರ ಹತ್ರ ಅನ್ನೋ ಡೆಪಿಕ್ಷನ್ ಈ ಸಿನಿಮಾದಲ್ಲಿದೆ. ಆ್ಯಂಡ್ ರಿತ್ವಿಕ್ ಮಠದವರು ಜಾಕಿ ಚಾನ್ ಆಗಿದ್ದಾರೆ ಇದರಲ್ಲಿ. ಚೈತ್ರ ಅವರು ಐ ಥಿಂಕ್ ಅವ್ರ ಹತ್ರ ಒಂದು ಆನ್ ಆಫ್ ಸ್ವಿಚ್ ಇದೆ. ಅವ್ರಿಗೆ ಯಾವಾಗ ಬೇಕೋ ಆನ್ ಮಾಡ್ಕೊತಾರೆ, ಯಾವಾಗ ಬೇಕೋ ಆಫ್ ಮಾಡ್ಕೊತಾರೆ. ರಿತೇಶ್ ಅವ್ರ ಇವರೆಲ್ಲರ ಹತ್ರನೂ ಏನೇನು ಹಿಂಡಬೇಕು, ಹೇಗೆ ಹಿಂಡಬೇಕು ಅಂತ ಐ ಥಿಂಕ್ ಅವ್ರಿಗೆ ಗೊತ್ತಿದೆ. ಅವರು ಸಖತ್ತಾಗಿ ಅದನ್ನು ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಸಿನಿಮಾಟೋಗ್ರಫಿ ಆಗಲಿ, ಸಿನಿಮಾ ಆಗಲಿ, ಕತೆ ಆಗಲಿ, ಎಲ್ಲದೂ ಒಳ್ಳೆ ಗ್ರಿಪ್ಪಿಂಗ್ ಆಗಿತ್ತು. ಮಾರ್ನಮಿ ಮತ್ತು ಅದರ ಈ ಕಂಪ್ಲೀಟ್ ಸಿನಿಮಾದ ಸೊಗಡು ನಮ್ಮ ಊರಿಗೆ ಹತ್ತಿರವಾದದ್ದು. ಸೊ ಅದು ನನಗೆ ತುಂಬ ಹತ್ತಿರ ಆಗುತ್ತೆ. ಏನಂತಾರೆ, ಒಬ್ಬ ವ್ಯಕ್ತಿ ತುಂಬಾ ಒಳ್ಳೆಯನಾಗಕ್ಕೆ ಹೋದ್ರೆ ಅವರ ಲೈಫಲ್ಲಿ ಬರೋ ಕೆಲವೊಂದು ಸಂಬಂಧಗಳು, ಅವನ ಸುತ್ತಮುತ್ತ ನಡೆಯೋ ಪರಿಸರ ಅವನ್ನ ಯಾವ ರೀತಿ ತಗೊಂಡೋಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಮಿಸ್ ಮಾಡ್ದಂಗೆ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ, ಒಳ್ಳೆ ರಿವ್ಯೂ ತಗೊಂತಿದೆ. ಮಿಸ್ ಮಾಡ್ದಂಗೆ ಬಂದು ಹೊಸಬ್ರಿಗೆ ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಕನ್ನಡಿಗರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಮೋಸ್ಟ್ ಪ್ರಾಮಿಸಿಂಗ್ ಆಕ್ಟರ್ ಬಂದಾಗಿದೆ, ದಟ್ ಈಸ್ ರಿತ್ವಿಕ್. ಎಲ್ಲರೂ ಸಹಕರಿಸಿ ಪ್ರೋತ್ಸಾಹಿಸಿ. ಇನ್ನೂ ಒಂಥರ ಲೋಕಲ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಒಳ್ಳೆ ಮಾಸ್ ಹೀರೋ ಸಿಕ್ಕಿದ್ದಾನೆ ನಮ್ಮ ಇಂಡಸ್ಟ್ರಿಗೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಚೆನ್ನಾಗಿದೆ. ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತ ಎಲ್ಲರೂ ಕೇಳ್ಕೊಂತ ಇದ್ವಿ. ಒಂದು ಒಳ್ಳೆ ಸಿನಿಮಾ ಮಾರ್ನಮಿ ಬಂದಿದೆ. ಪ್ರತಿಯೊಬ್ಬರು ಸಿನಿಮಾ ಥಿಯೇಟ್ರಿಗೆ ಬಂದು ಈ ಮೂವಿನ ಗೆಲ್ಸ್ಕೊಳ್ಬೇಕು ಅಂತ ಕೇಳ್ಕೊಂಡ್ಬರ್ತಾರೆ. ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟ್ ಆನ್ ಪ್ಲೇ, ಕುಡ್ಲದಾಕ್ಲು ಊಡದಾಕ್ಲು ಸಿನಿಮಾ ಮಂದಿರು ಪೂರ ಸೇರಿದ ಟೀಮು ಸಪೋರ್ಟ್ ಆನ್ ಪ್ಲೇ. ಆ್ಯಂಡ್ ಕನ್ನಡ ಜನತೆ ದಯವಿಟ್ಟು ಇನ್ನೊಂದು ಒಂದು ತಿಂಗಳಿಗೆ OTTಯಲ್ಲಿ ಬರುತ್ತೆ ಅಂತ ಕೂಡಬೇಡಿ. ಮನೆಯಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದು ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ಆ್ಯಂಡ್ ಸಪೋರ್ಟ್ ಮಾಡಿ ಅಷ್ಟೇ ಕನ್ನಡಿಗರು. ಥ್ಯಾಂಕ್ ಯು.
ಸಿನಿಮಾ ಉದ್ದಕ್ಕೂ ತುಂಬ ಚೆನ್ನಾಗಿ ತೋರಿಸ್ಕೊಂಡು ಹೋಗುತ್ತೆ. ಒಂದು ಎಲ್ಲದನ್ನು ಈಗ ಹುಲಿ ವೇಷದ ಬಗ್ಗೆ ಸುಮಾರು ಇದರಲ್ಲಿ ಸುಮಾರು ಡೀಟೇಲಿಂಗ್ ಇದೆ. ಬಟ್ ಯಾವುದೂ ಹುಲಿ ವೇಷ ನೋಡೋದಕ್ಕೆ ಜನ ಇಷ್ಟಪಡ್ತಾರೆ ಅಂತ ತೋರಿದ ಹಾಗಿಲ್ಲ. ಎಲ್ಲವೂ ತುಂಬ ಸಹಜವಾಗಿದೆ. ಮುಖ್ಯವಾಗಿ ನಾನು ಹೇಳಬೇಕಾದದ್ದು ಪರ್ಫಾರ್ಮೆನ್ಸಸ್ ಬಗ್ಗೆ. ಎಲ್ಲರೂ ಋತ್ವಿಕ್, ಚೈತ್ರ, ಪ್ರಕಾಶ್, ಸುಮನ್ ಅವರು, ಸೋನಿ ಎಲ್ಲರೂ ಇಂಥ ಪಾತ್ರ ಅಂತ ಎಲ್ಲ ಪಾತ್ರಗಳು ಎಷ್ಟು ಸಹಜವಾಗಿದೆ ಅಂತಂದರೆ ಎಷ್ಟು ಇಷ್ಟ ಆಗೋಗ್ಬಿಡುತ್ತೆ, ಅಷ್ಟು ಇಷ್ಟ ಆಗೋಗ್ಬಿಡುತ್ತೆ. ನಮ್ಮ ಜೊತೆಗಿರೋರೇ ಇದ್ದಾಗ ಅನಿಸ್ಬಿಡುತ್ತೆ. ಅಷ್ಟೊಂದು ಮನಸ್ಸಿಗೆ ತಟ್ಟುತ್ತೆ, ಜೊತೆಗೆ ನೋಡಿಸ್ಕೊಂಡು ಹೋಗುತ್ತೆ, ಅವ್ರ ಜೊತೆ ಕರ್ಕೊಂಡು ಹೋಗುತ್ತೆ ಎಲ್ಲ ಪಾತ್ರ. ಅವರುಗಳ ಟಿಟಿಯಲ್ಲಿ ನೋಡೋಂಥ ಸಿನಿಮಾ ಅಲ್ಲ, ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಂಥ ಸಿನಿಮಾ. ಸೊ ಮಾರ್ನಮಿಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಖಂಡಿತ ಬಂದು ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಿ ಅಂತ ಕೇಳ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಈಗ ಮಾರ್ನಮಿ